ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ರಾಜಕೀಯ ಜಿದ್ದಾಜಿದ್ದಿ ಇಂದು ನೆನೆಯದಲ್ಲ. 1985ರಿಂದ ಇಲ್ಲಿವರೆಗೂ ಕೂಡ ರಾಜಕೀಯ ವೈಷಮ್ಯ ಮುಂದುವರೆದಿದೆ ಅಂದ್ರೆ ನಂಬ್ತೀರಾ? ಡಿಕೆಶಿ ಸುದೀರ್ಘ ರಾಜಕೀಯ ಪಯಣದಲ್ಲಿ ಕುಮಾರಸ್ವಾಮಿ ಜೊತೆ ಜಿದ್ದು ಹೇಗಿತ್ತು ತೋರಿಸ್ತೀವಿ ನೋಡಿ. ರಾಮನಗರ ಚನ್ನಪಟ್ಟಣದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ. ಘಟಾನುಘಟಿ ನಾಯಕರ ನಡುವೆ ರಾಜಕೀಯ ಜಿದ್ದಾಜಿದ್ದಿ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅಂದ್ರೆ ಅದೊಂದು ಪವರ್ಫುಲ್ ಮದಗಜಗಳ ಕಿತ್ತಾಟ ಇದ್ದಂತೆ. ಆದರೆ ಇವರಿಬ್ಬರ ಕಿತ್ತಾಟ ಇಂದು ನೆನೆಯದಲ್ಲ, ಸುಮಾರು 25ರಿಂದ 30 ವರ್ಷಗಳಷ್ಟು ಹಳೆಯದು. ಇವರಿಬ್ಬರ ಈ ಜಿದ್ದು ರಾಜ್ಯ ರಾಜಕಾರಣದಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತದೆ. 1985ರ ಸಾತನೂರು ಕದನದಿಂದ ಇಬ್ಬರ ಜಿದ್ದಾಜಿದ್ದಿ. 1985ರಲ್ಲಿ ಸಾತನೂರು ವಿಧಾನಸಭಾ ಚುನಾವಣಾ ಕದನದಿಂದ ಇಬ್ಬರ ಜಿದ್ದಾಜಿದ್ದಿ ಶುರುವಾಗಿದೆ. ಡಿಕೆಶಿ ತಮ್ಮ ರಾಜಕೀಯ ಜೀವನದ ಆರಂಭದಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಎಚ್ ಡಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ ಸೋಲು ಕಾಣ್ತಾರೆ. ಈ ಚುನಾವಣೆ ನಂತರವೇ ಇವರಿಬ್ಬರ ನಡುವಿನ ರಾಜಕೀಯ ವೈರತ್ವದ ಬೇರುಗಳು ಗಟ್ಟಿಯಾದವು. ಇದು ಸುಮಾರು 40 ವರ್ಷಗಳ ಹಳೆಯ ಜಿದ್ದು ಇನ್ನೂ ಕೂಡ ಮುಂದುವರಿತಾನೇ ಇದೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ 2018-19ರಲ್ಲಿ ಇಬ್ಬರು ನಾಯಕರು ಒಟ್ಟಿಗೆ ಕೆಲಸ ಮಾಡಿದರು. ಆಡಳಿತಾರೂಢ ಮೈತ್ರಿ ಸರ್ಕಾರ ಪತನದ ನಂತರ ಇಬ್ಬರ ನಡುವಿನ ಜಿದ್ದು ಮತ್ತಷ್ಟು ಸ್ಫೋಟವಾಯಿತು. ಮಂಡ್ಯ ಮತ್ತು ಚನ್ನಪಟ್ಟಣ ಕದನ. ಇತ್ತೀಚಿನ ವರ್ಷಗಳಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಲು ಇಬ್ಬರ ನಡುವೆ ಪೈಪೋಟಿ ನಡೆದಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಾಗೂ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಇವರಿಬ್ಬರ ನಡುವೆ ನೇರ ಜಟಾಪಟಿ ನಡೆದಿತ್ತು. ಇಬ್ಬರ ಕುಟುಂಬಗಳ ನಡುವೆ ನೇರ ರಾಜಕೀಯ ಮುಖಾಮುಖಿ ಏರ್ಪಟ್ಟು ರಣಾಂಗಣವೇ ಆಗಿತ್ತು. ಇಷ್ಟೇ ಅಲ್ಲ, ಬಿಡದಿ ಟೌನ್ಶಿಪ್ ವಿಚಾರ ಇಬ್ಬರ ನಡುವೆ ಮಾತಿನ ಸಮರಕ್ಕೆ ಕಾರಣವಾಗಿದೆ. ಹಠಬಿಡದ ಡಿಕೆಶಿ ಬಿಡದಿ ಸುತ್ತ ಫಲವತ್ತಾದ ಜಮೀನು ನೀರಾವರಿ ಜಮೀನುಗಳನ್ನು ಬಳಸಿಕೊಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಎಚ್ಡಿಕೆ ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ಡಿಕೆಶಿ ಯಾರು ಏನೇ ಹೇಳಿದ್ರು ಟೌನ್ಶಿಪ್ ನಿರ್ಮಾಣದಿಂದ ಹಿಂದೆ ಸರಿಯಲ್ಲ ಅಂತ ಗುಟ್ರು ಹಾಕಿದ್ರು. ಇವರಿಬ್ಬರ ನಡುವಿನ ಕಿತ್ತಾಟ ಅದ್ಯಾವೆಲ್ಲ ತಿರುವನ್ನ ಪಡೆದುಕೊಳ್ಳುತ್ತೋ ಸಮಯವೇ ನಿರ್ಧರಿಸಬೇಕು. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.